ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ಮಾರ್ನಿಂಗ್ ರೌಂಡ್ಸ್. ನಾನು ಶ್ರುತಿ. ಪರಪ್ಪನ ಅಗ್ರಹಾರ ಜೈಲಿಗೆ ಸಿಸಿಬಿ ಅಧಿಕಾರಿಗಳು ಹೋಗಿದ್ದಾರೆ. ರೇಡ್ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬೆಳಗ್ಗೆ 5 ಗಂಟೆಗೆ ಜೈಲಿಗೆ ಸಿಸಿಬಿ ಅಧಿಕಾರಿಗಳಿಂದ ದಾಳಿಯಾಗಿದೆ. ಜೈಲಿನಲ್ಲಿ ಪ್ರತಿ ಬ್ಯಾರೆಕ್ನಲ್ಲಿ ಸಿಸಿಬಿ ಹುಡುಕಾಟ ನಡೆಸ್ತಾ ಇದೆ. ಸಿಸಿಬಿ ಡಿಸಿಪಿ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ರೇಡ್ ಆಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಅಕ್ರಮಗಳ ಬಗ್ಗೆ ಮಾಹಿತಿ ಇರುವ ಹಿನ್ನೆಲೆಯಲ್ಲಿ ರೌಡಿ ಶೀಟರ್ಗಳಿಂದ ಮೊಬೈಲ್ ಬಳಕೆ, ಗಾಂಜಾ ಸೇವನೆ, ಜೈಲಲ್ಲಿ ಮಾದಕ ವಸ್ತುಗಳ ಬಳಕೆ ಆರೋಪದ ಬೆನ್ನಿಗೆ ಈ ದಾಳಿಯಾಗಿದೆ. ಸುಮಾರು 70ಕ್ಕೂ ಹೆಚ್ಚು ಪೊಲೀಸರಿಂದ ಏಕಕಾಲದಲ್ಲೇ ರೇಡ್ ಆಗಿದೆ. ಪ್ರಮುಖ ವಿಚಾರ ಗಮನಿಸಬೇಕು. ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಇರುವ ಬ್ಯಾರೆಕ್ನಲ್ಲೂ ಕೂಡ ಸಿಸಿಬಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಸರಿಸುಮಾರು 70ಕ್ಕೂ ಹೆಚ್ಚು ಅಧಿಕಾರಿಗಳು ಸದ್ಯ ಪ್ರತಿಯೊಂದು ಬ್ಯಾರೆಕ್ನಲ್ಲೂ ಕೂಡ ಪರಿಶೀಲನೆಗೆ ಮುಂದಾಗಿದ್ದಾರೆ. ಕಾರಣ ಇಷ್ಟೇ, ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಸಿಗುತ್ತೆ, ದುಡ್ಡಿದ್ರೆ ಏನ್ ಬೇಕಾದ್ರೂ ಸಿಗುತ್ತೆ ಅನ್ನುವಂಥ ಆರೋಪ. ಹಾಗಾಗಿ ಈ ಆರೋಪದ ಬೆನ್ನಿಗೆ ಈಗ ಸಿಸಿಬಿ ಅಧಿಕಾರಿಗಳ ದಿಢೀರ್ ದಾಳಿ. ಬೆಳಗ್ಗೆ 5 ಗಂಟೆಗೆ ಎಲ್ಲವನ್ನ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ರಾಜಾತಿಥ್ಯ ನಿಜಕ್ಕೂ ಸಿಗ್ತಾ ಇದೆಯಾ, ಗಾಂಜಾ ಸೇವನೆ ಆಗ್ತಾ ಇದೆಯಾ, ಮೊಬೈಲ್ ಬಳಕೆ ಆಗ್ತಾ ಇದೆಯಾ, ಯಾವ ರೀತಿ ಇದೆ ಕೈದಿಗಳ ಬದುಕು, ಎಲ್ಲದರ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಅಧಿಕಾರಿಗಳು ದಿಢೀರ್ ಅಂತ ದಾಳಿ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್ ದೂರವಾಣಿ ಸಂಪರ್ಕದಲ್ಲಿ. ನವೀನ್, ಸಿಸಿಬಿ ಅಧಿಕಾರಿಗಳ ಈ ದಾಳಿ ಎಷ್ಟರ ಮಟ್ಟಿಗೆ ಮಹತ್ವ ಪಡೆದುಕೊಳ್ಳುತ್ತೆ? ಜೊತೆಗೆ ಈ ಹಿಂದಿನಿಂದಲೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ದುಡ್ಡಿದ್ರೆ ಎಲ್ಲವೂ ಕೂಡ ಸಿಗುತ್ತೆ ಈಸಿಯಾಗಿ ಅನ್ನುವಂಥ ಆರೋಪ, ಅದಕ್ಕೆ ಪುಷ್ಟಿ ನೀಡುವಂತಹ ಬೆಳವಣಿಗೆಗಳು ಏನಾದರೂ ಆಗ್ತಾ ಇದೆಯಾ ದಾಳಿ ಸಂದರ್ಭದಲ್ಲಿ? ಶ್ರುತಿ, ಪರಪ್ಪನ ಅಗ್ರಹಾರ ಜೈಲು ಅಂದ್ರೆ ಅದು ಜೈಲಾಗಿ ಈಗ ಉಳಿದಿಲ್ಲ. ಅಲ್ಲಿ ಬಹುತೇಕ ಎಲ್ಲರೂ ಕೂಡ ರೌಡಿ ಶೀಟರ್ಗಳು, ಪ್ರತಿಷ್ಠಿತರು ಎಲ್ಲರೂ ಕೂಡ ಪರಪ್ಪನ ಅಗ್ರಹಾರ ಜೈಲಲ್ಲಿ ತುಂಬಿ ಹೋಗಿರೋದ್ರಿಂದ ಏನು ಜೈಲಿನಲ್ಲಿ ಈಗ ನಡೆಯುವ ಅಕ್ರಮಗಳನ್ನ ಕಡಿವಾಣ ಹಾಕೋದು ದೊಡ್ಡದ ಸವಾಲಾಗಿ ಪರಿಣಮಿಸಿರುವಂತದ್ದು. ಕೆಲವು ಅಧಿಕಾರಿಗಳು ಹಲವು ವರ್ಷಗಳಿಂದ ಇಲ್ಲೇ ಠಿಕಾಣಿ ಹೂಡಿರೋದ್ರಿಂದಾಗಿ ಅಕ್ರಮಗಳಿಗೆ ಏನು ಅವರು ದಾರಿ ಮಾಡಿಕೊಡ್ತಿದ್ದಾರೆ ಅನ್ನೋದಷ್ಟು ಆರೋಪಗಳು ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ 5 ಗಂಟೆಗೆ ಸಿಸಿಬಿ ಡಿಸಿಪಿ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಈ ಒಂದು ಪರಪ್ಪನ ಜೈಲಿನ ಮೇಲೆ ದಾಳಿ ಕೂಡ ಆಗಿರುವಂತದ್ದು. ಪ್ರತಿಯೊಂದು ಬ್ಯಾರಕ್ಗಳಲ್ಲೂ ಬೆಳಗ್ಗೆಯಿಂದಲೂ ಕೂಡ ಪರಿಶೀಲನೆ ಮಾಡುವ ಒಂದಷ್ಟು ಕೆಲಸ ಆಗ್ತಿದೆ. ಈಗಾಗಲೇ ಹಲವು ರೌಡಿ ಶೀಟರ್ಗಳು ಇಲ್ಲಿ ಇಡೀ ಜೈಲನ್ನ ಕಬ್ಜಾ ಮಾಡ್ಕೊಂಡಿರುವ ರೀತಿಯಾಗಿ ಎಲ್ಲ ಮೊಬೈಲ್ ಬಳಕೆ ಮಾಡುವಂತದ್ದು, ಗಾಂಜಾಗಳನ್ನ ಒಳಗಡೆ ತರಿಸ್ಕೊಳ್ಳುವಂತದ್ದು, ಜೊತೆಗೆ ಪ್ರಮುಖವಾಗಿ ಟೆನ್ನಿಸ್ ಬಾಲ್ ಗಳನ್ನ ಗಾಂಜಾ ತುಂಬಿಸಿ ಜೈಲಿನ ಒಳಗಡೆ ಹೊಡೆದು ಅದನ್ನ ಬಳಕೆ ಮಾಡೋದು, ಈ ರೀತಿ ಹಲವು ಅಕ್ರಮಗಳು ಇತ್ತೀಚೆಗೆ ನಿರಂತರವಾಗಿ ಕೇಳಬಂದಿತ್ತು. ಈ ಹಿನ್ನೆಲೆಯಲ್ಲಿ 3 ಜನ ಎಸಿಬಿ ಮತ್ತು 8 ಜನ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಒಟ್ಟು 100 ಜನರಿಂದ ಬೆಳಗ್ಗೆ 5 ಗಂಟೆ ಅಂದ್ರೆ ಸತತವಾಗಿ 3 ಗಂಟೆಗಳಿಂದ ಜೈಲಿನ ಒಳಗಡೆ ಪರಿಶೀಲನೆ ಮಾಡುವಂತಷ್ಟು ಕೆಲಸವೂ ಕೂಡ ಆಗ್ತಾ ಇರುವಂತದ್ದು. ಜೈಲಿನ ಒಳಗಡೆ ಸಂಪೂರ್ಣವಾಗಿ ಏನೇನು ಯಾವ್ದಾವ್ದು ಬ್ಯಾರಕ್ಗಳಿದೆ, ಬ್ಯಾರಕ್ಗಳಲ್ಲಿ ಯಾರ್ಯಾರಿದ್ದಾರೆ, ಪ್ರತಿಷ್ಠಿತ ರೌಡಿ ಶೀಟರ್ಗಳು ಯಾರ್ಯಾರು ಅನ್ನೋ ನಿಟ್ಟಿನಲ್ಲಿ ಕೂಡ ನವೀನ್, ಇತ್ತೀಚೆಗೆ ಸುದ್ದಿಯಾಗಿದ್ದು ನಟ ದರ್ಶನ್ ಅವರ ವಿಚಾರ, ಅವರಿಗೆ ರಾಜಾತಿಥ್ಯ ನೀಡ್ತಿದ್ದಾರೆ ಜೈಲು ಅಧಿಕಾರಿಗಳು ಅಂತ. ಸೊ ಆ ನಿಟ್ಟಿನಲ್ಲಿ ಪರಿಶೀಲನೆ ಆಗ್ತಾ ಇದೆಯಾ? ಅಂದ್ರೆ ನಮಗಿರುವಂತಹ ಮಾಹಿತಿ ಪ್ರಕಾರ ಕೆಲವೇ ಕ್ಷಣಗಳಲ್ಲಿ ಅವರ ಬ್ಯಾರೆಕ್ ನಲ್ಲಿ ಪರಿಶೀಲನೆ ಅಂತ. ಸೊ ಇನ್ಸೈಡ್ ಮಾಹಿತಿ ಏನಾದ್ರೂ ಸಿಗ್ತಾ ಇದೆಯಾ? ಹೌದು ಶ್ರುತಿ, ಏನಂತಂದ್ರೆ ಈಗಾಗಲೇ ದರ್ಶನ್ ಜೈಲಿನಲ್ಲಿ ಒಳಗಡೆ ಹೋದ ನಂತರ ಪ್ರಮುಖ ರೌಡಿ ಶೀಟರ್ ಅಂದ್ರೆ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಅವನ ಶಿಷ್ಯಂದ್ರು ಹಾಗೂ ಏನು ಸೈಕಲ್ ರವಿ ಶಿಷ್ಯಂದ್ರಿಂದ ದರ್ಶನ್ ಒಂದಷ್ಟು ಸಹಕಾರವನ್ನ ಪಡಿತಾ ಇದ್ದ. ಪ್ರತಿದಿನ ಜೈಲಿನಿಂದ ಊಟ ಅಲ್ಲಿಂದಾನೆ ತಯಾರು ಮಾಡಿ ಇವರ ಶಿಷ್ಯಂದ್ರು ಬ್ಯಾರಕ್ಗೆ ತಂದು ಕೊಟ್ಟು ಹೋಗ್ತಾ ಇದ್ರು. ಇದ್ರ ಜೊತೆಗೆ ಕೇವಲ ದರ್ಶನ್ಗೆ ಮಾತ್ರಲ್ಲ, ಇನ್ನೂ ಒಂದಷ್ಟು ಜನ ಅಂತಂದ್ರೆ ಈ ಕೆಲವು ಪ್ರಮುಖ ಪ್ರಕರಣಗಳಲ್ಲಿ ವಿಶೇಷ ಭದ್ರತೆ ಬ್ಯಾರಕ್ಗೆ ಇತ್ತೀಚೆಗೆ ಹೋಗಿ ಏನು ಸೇರ್ಕೊಂಡಿದ್ದಾರೆ, ಇವರೆಲ್ಲರಿಗೂ ಕೂಡ ಇಂಥವ್ರು ಅಲ್ಲಿ ತಾವು ಮುಂದಿನ ದಿನಗಳಲ್ಲಿ ಇಂಥವ್ರು ದರ್ಶನ್ ಜೊತೆ ಕಾಣಿಸ್ಕೊಂಡ್ರೆ ಅಲ್ಲೊಂದಷ್ಟು ಹೆಸರನ್ನ ಮಾಡಬಹುದು, ಹೊರಗಡೆ ಹೋದ ನಂತರ ದರ್ಶನ್ ಜೊತೆ ನಾವು ಕೂಡ ಬೆರಿಬಹುದು, ಸಿನಿಮಾಗಳೆಲ್ಲ ಬೆರಿಬಹುದು, ಇಂಥ ಒಂದಷ್ಟು ಆಸೆಗಳನ್ನ ಇಟ್ಟುಕೊಂಡು ರೌಡಿ ಶೀಟರ್ಗಳಾದ ಏನು ಸೈಕಲ್ ರವಿ ಶಶಾಂದ್ರ ಇರ್ಬೋದು, ವಿಲ್ಸನ್ ಗಾರ್ಡನ್ ನಾಗ ಇಡೀ ಜೈಲಿನಲ್ಲಿ ತಮ್ಮದೇ ಆದ ಒಂದಷ್ಟು ಹವಾ ಇತ್ತೀಚೆಗೆ ಕ್ರಿಯೇಟ್ ಮಾಡಿದಾನೆ ಅನ್ನೋದು ಈ ಹಿಂದೆಯೂ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ಒಂದಷ್ಟು ಎಕ್ಸ್ಕ್ಲೂಸಿವ್ ಆಗಿ ವರದಿಗಳನ್ನ ಮಾಡಿದ್ವಿ. ಕಳೆದ 1 ತಿಂಗಳಿಂದ ಅಂತೂ ಜೈಲಿನ ಒಳಗಡೆ ಕೆಲವೊಂದು ಏನು ಅಕ್ರಮಗಳು ನಡೀತಿದ್ದು ಅದರ ಬಗ್ಗೆ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಬೆಳಕು ಚೆಲ್ಲುವ ಒಂದಷ್ಟು ಕೆಲಸವನ್ನು ಕೂಡ ಮಾಡಿತ್ತು. ಈಗ ಏನು ದರ್ಶನ್ ಇರುವ ವಿಶೇಷ ಭದ್ರತಾ ಬ್ಯಾರಕ್ ಅಂದ್ರೆ ಏನೇ ದಾಳಿ ಆದ್ರೂ ಸಹ ಸಿಸಿಪಿ ಅಧಿಕಾರಿಗಳು ಜೈಲಿನಲ್ಲಿ ದಾಳಿ ಮಾಡಿದಾಗ ಅಲ್ಲಿ ಎಲ್ಲಾ ಬ್ಯಾರಕ್ಗಳನ್ನು ಕೂಡ ಅವರಿಗೆ ಹುಡುಕಾಡುವ ಒಂದಷ್ಟು ಅಧಿಕಾರವನ್ನ ಪಡೆದುಕೊಂಡು ಮೊದಲೇನೆ ಒಂದಷ್ಟು ದಾಖಲೆಗಳ ಸಮೇತ ಅಲ್ಲಿ ಒಳಗಡೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಈಗ ಒಳಗಡೆ ದರ್ಶನ್ ಇರುವ ವಿಶೇಷ ಭದ್ರತಾ ಬ್ಯಾರಕ್ ಏನಿದೆ ಅಲ್ಲಿಯೂ ಕೂಡ ತಪಾಸಣೆಯನ್ನ ಮಾಡ್ತಾರೆ. ಜೊತೆಗೆ ಒಳಗಡೆ ಏನೇನಿದೆ, ಇವರು ಏನಾದ್ರು ಮೊಬೈಲ್ಗಳನ್ನ ಏನಾದ್ರು ಬಳಕೆ ಮಾಡ್ತಿದ್ದಾರಾ, ಜೊತೆಗೆ ಕಳೆದ ಏನು ಈ ಹಿಂದೆ ಇವರು ಈ ದರ್ಶನ್ ಇರುವ ಕೊಠಡಿಯಲ್ಲಿ ಕೇವಲ ವಿನಯ್, ಪ್ರದೂಷ್ ಮತ್ತು ಅಲ್ಲಿ 4 ಜನ, ಒಟ್ಟಿಗೆ 4 ಜನ ಮಾತ್ರ ಇದ್ರು. ಈಗ ಆ ಒಂದು ಕೊಠಡಿಯಲ್ಲಿ ಮತ್ತೆ ಇನ್ನೂ 3 ಜನರನ್ನ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇರೋರ್ನು ಕೂಡ ಅಲ್ಲಿ ಸೇರಿಸಿರುವ ಹಿನ್ನೆಲೆಯಲ್ಲಿ ಒಂದಷ್ಟು ಅಕ್ರಮಗಳಿಗೆ ಏನಾದ್ರು ಎಡೆ ಮಾಡಿ ಕೊಟ್ಟಿದ್ರೆ ಇದಕ್ಕೂ ಕೂಡ ಅಧಿಕಾರಿಗಳು ಒಳಗಡೆ ರೇಡ್ ಮಾಡಿದ ಸಂದರ್ಭದಲ್ಲಿ ಏನಾದ್ರು ಸಿಕ್ಕಿದ್ರೆ ಅದಕ್ಕೂ ಕೂಡ ಕ್ರಮ ಕೈಗೊಳ್ಳುವ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಒಳಗಡೆ ಏನು ಆರೋಪಿಗಳು ಇರುವ ಒಂದಷ್ಟು ಸ್ಥಳಗಳಲ್ಲಿ ಜೈಲಿನ ಒಳಗಡೆಯಿಂದ ಪ್ರಭಾವಿ ರೌಡಿ ಶೀಟರ್ಗಳು ಕೆಲವರು ಇತ್ತೀಚೆಗೆ ಹೊರಗಡೆ ಕರೆ ಮಾಡಿ ಧಮಕಿ ಕೂಡ ಹಾಕಿದ್ದಾರೆ ಅನ್ನೋ ಒಂದಷ್ಟು ಆರೋಪ ಸಿಕ್ಕಿದೆ. ಜೊತೆಗೆ ಓಕೆ ನವೀನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.
ಅಪ್ಪನಿಂದ ಕಿರುಕುಳ, ಮಗನಿಂದ ಅತ್ಯಾಚಾರ. ಚಾರ್ಜ್ ಶೀಟ್ನಲ್ಲಿ ಮಾಜಿ ಮಿನಿಸ್ಟರ್ ಅಸಲಿ ಮುಖ ಬಟ ಬಯಲಾಗಿದೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣರಿಂದಲೇ ಲೈಂಗಿಕ ಕಿರುಕುಳ ಅನ್ನುವಂತಹ ಅಂಶ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನಿಂದ ಅತ್ಯಾಚಾರ ನಡೆದಿದೆ. ಎಸ್ಐಟಿ ಸಲ್ಲಿಸಿರುವ ಚಾರ್ಜ್ ಶೀಟ್ನಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗಗೊಂಡಿದೆ. ಹೊಳೆನರಸೀಪುರದ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತ ಎಸ್ಐಟಿಯ ಚಾರ್ಜ್ ಶೀಟ್, ಅದರಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಪ್ರಕರಣ ಅಲ್ಲ, ಬದಲಾಗಿ ಹೊಳೆನರಸೀಪುರದಲ್ಲಿ ಎಚ್.ಡಿ. ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಒಂದು ಅತ್ಯಾಚಾರದ ಪ್ರಕರಣ, ಲೈಂಗಿಕ ದೌರ್ಜನ್ಯದ ಪ್ರಕರಣ ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತಹ ಚಾರ್ಜ್ ಶೀಟ್. ಹಾಗಾಗಿ ಎಚ್.ಡಿ. ರೇವಣ್ಣ ಅವರು ಕೂಡ ಆರೋಪಿ ಆಗಿದ್ದಾರೆ. ಈ ಚಾರ್ಜ್ ಶೀಟ್ನ ಅಂಶಗಳನ್ನು ಗಮನಿಸ್ತಾ ಹೋದ್ರೆ ಇನ್ನು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಹೇಗಿದೆ ಅನ್ನೋದರ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ರಿಪಬ್ಲಿಕಾನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಇದು ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಸದ್ಯ ಸಲ್ಲಿಕೆ ಆಗಿರುವಂತಹ ಚಾರ್ಜ್ ಶೀಟ್. ರಿಪಬ್ಲಿಕಾನದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಹಣ್ಣು ಕೊಡುವ ನೆಪದಲ್ಲಿ ರೇವಣ್ಣರಿಂದ ಲೈಂಗಿಕ ಕಿರುಕುಳ ಅಂತೆ ಈ ಅಂಶ ಉಲ್ಲೇಖ ಆಗಿದೆ. ಹೊಳೆನರಸೀಪುರ ಮನೆಯಲ್ಲಿ ಲೈಂಗಿಕ ಕಿರುಕುಳ ನೀಡ್ತಾ ಇದ್ರು. ಮನೆ ಕ್ಲೀನ್ ಮಾಡುವುದಕ್ಕಾಗಿ ಬಸವನಗುಡಿ ಮನೆಗೆ ಸಂತ್ರಸ್ತೆ ಬರ್ತಾ ಇದ್ರು. ಬಸವನಗುಡಿ ಮನೆಯಲ್ಲಿ ಪ್ರಜ್ವಲ್ ರೇವಣ್ಣನಿಂದ ಅತ್ಯಾಚಾರ ಆಗಿದೆ. ಭವಾನಿ ರೇವಣ್ಣ ಮನೆಯಲ್ಲಿ ಇಲ್ಲದಾಗ ಪ್ರಜ್ವಲ್ನಿಂದ ನಿರಂತರವಾಗಿ ಕೃತ್ಯ ಎಸಗಲಾಗಿದೆ. ಯಾರಿಗಾದ್ರೂ ಹೇಳಿದ್ರೆ ಪತಿಯನ್ನ ಜೈಲಿಗೆ ಕಳಿಸೋದಾಗಿ ಬೆದರಿಕೆ ಕೂಡ ಹಾಕಿದ್ರಂತೆ. ಸಂತ್ರಸ್ತೆ ಮಗಳಿಗೂ ಕೂಡ ವಿಡಿಯೋ ಕರೆ ಮಾಡಿ ಲೈಂಗಿಕ ಕಿರುಕುಳ ಮಾಡಿರುವಂತಹ ವಿಚಾರ ಕೂಡ ಅದರಲ್ಲಿ ಉಲ್ಲೇಖ ಆಗಿದೆ. ಅಲ್ಲಿಗೆ ಎಚ್.ಡಿ. ರೇವಣ್ಣ, ಪ್ರಜ್ವಲ್ ರೇವಣ್ಣ ಈ ಪ್ರಕರಣ ದಾಖಲಾದಾಗ ಎಚ್.ಡಿ. ರೇವಣ್ಣ ಅವರು A1 ಆರೋಪಿ ಆಗಿದ್ರು, ಪ್ರಜ್ವಲ್ ರೇವಣ್ಣ ಅವರು A2 ಆಗಿದ್ರು. ಯಾವಾಗ ಈ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಹೋಗ್ತಾರೋ ಆಗ ಪ್ರಜ್ವಲ್ ರೇವಣ್ಣನೇ A1 ಆರೋಪಿ ಆಗಿದ್ರು, ಎಚ್.ಡಿ. ರೇವಣ್ಣ ಸೆಕೆಂಡ್ ಆರೋಪಿ ಅನ್ನೋ ರೀತಿಯಲ್ಲಿ ಉಲ್ಲೇಖ ಆಗಿತ್ತು. ಬಟ್ ಈಗ ಇದಕ್ಕೆ ಸಂಬಂಧಪಟ್ಟಂತ ಚಾರ್ಜ್ ಶೀಟ್, ಅದರಲ್ಲಿ ಇಬ್ಬರೂ ಕೂಡ ಆರೋಪಿಗಳು ಅನ್ನುವಂಥ ಅಂಶ ಉಲ್ಲೇಖ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಚಾರ್ಜ್ ಶೀಟ್ ನ ಅಂಶಗಳನ್ನ ಗಮನಿಸ್ತಾ ಹೋದ್ರೆ ಪ್ರಜ್ವಲ್ ರೇವಣ್ಣ ಆರೋಪಿ ಹೌದು, ಅದ್ರ ಜೊತೆಗೆ ಎಚ್.ಡಿ. ರೇವಣ್ಣ ಅವರ ಬಗ್ಗೆ ಕೂಡ ಒಂದಷ್ಟು ಅಂಶಗಳು ಉಲ್ಲೇಖ ಆಗಿದೆ. ಅವರು ಆರೋಪಿ ಅನ್ನೋದಕ್ಕೆ ಈ ಚಾರ್ಜ್ ಶೀಟ್ ಸಾಕ್ಷಿ ಆಗ್ತಾ ಇದೆ. ಇದರಿಂದ ಏನಾದರೂ ಕಂಟಕ ಎದುರಾಗಬಹುದಾ ಎಚ್.ಡಿ. ರೇವಣ್ಣ ಅವರಿಗೆ? ಖಂಡಿತ ಶ್ರುತಿ, ಈಗಾಗಲೇ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಚ್.ಡಿ. ರೇವಣ್ಣ ಅವರು ಅರೆಸ್ಟ್ ಆಗಿ ಜೈಲು ಸೇರಿ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಆ ಜಾಮೀನನ್ನು ರದ್ದು ಮಾಡಬೇಕು ಅಂತೇಳಿ ಈಗಾಗಲೇ SITಯಿಂದ ಏನು ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕಿರ್ತಕ್ಕಂಥದ್ದು, ಅದರ ವಿಚಾರಣೆ ನಡೀತಾ ಇರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಈ ಒಂದು ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೊದಲು ಎಚ್.ಡಿ. ರೇವಣ್ಣ ಅವರ ವಿರುದ್ಧ ಲೈಂಗಿಕ ದೌರ್ಜನ್ಯ ಮತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿರುತ್ತೆ. ಆದರೆ ಪ್ರಕರಣದ ತನಿಖೆಯನ್ನು ನಡೆಸುವಂಥ CID SIT ಈ ಒಂದು ಪ್ರಕರಣದಲ್ಲಿ